ಹಾಯ್ ಫ್ರೆಂಡ್ಸ್, ಈಗ ನಾವು ದೇವಸ್ಥಾನಕ್ಕೆ ಹೊರಟಿದ್ವಿ ನೋಡಿ. ಈಗ ಎಲ್ಲರೂ ಕೆಳಗಡೆ ಹೋಗಿದ್ದಾರೆ, ನಾನು ಹೋಗಬೇಕು. ದೇವ್ರಿಗೆ ಹೋಗೋಣ, ತೋರಿಸ್ತೀನಿ ನೋಡಿ. ನಾನು ಈ ಥರ ರೆಡಿಯಾಗಿದ್ದೀನಿ, ಸ್ಯಾರಿ ಹಾಕ್ಕೊಂಡು. ನಂಗೆ ಅಷ್ಟಕ್ಕೂ ಸ್ಯಾರಿ ಉಡೋಕ್ಕೆ ಬರಲ್ಲ, ಹೇಗೆ ಬೇಕು ಎಷ್ಟು ಬರುತ್ತೋ ಅಷ್ಟು ಉಟ್ಕೊಂಡಿದ್ದೀವಿ ನೋಡಿ. ಈ ಥರ ಎಷ್ಟು ಓಕೆ ನೋಡಿ. ದೇವಸ್ಥಾನಕ್ಕೆ ಬಂದಿದ್ವಿ. ಸ್ಲೋಮ ಇದೇ ದೇವಸ್ಥಾನ, ಉಡ್ಸ್ಲಮ್ಮವ್ವ ದೇವರು, ತುಂಬ ಪವರ್ಫುಲ್ ದೇವರು, ದೇವಿ ದೇವಸ್ಥಾನ. ತುಂಬ ಪ್ರಶಾಂತ ಇದೆ, ತುಂಬ ಜಾಗ ಇದೆ ನೋಡಿ. ಮಕ್ಕಳು ಎಲ್ಲ ಚೆಂದಾಗಿ ಆಟ ಆಡೋಕ್ಕೆ. ಬುಜ್ಜಿ ಸ್ಲೋ ಡಾಗ್ ಐತಲ್ಲಮ್ಮ, ಡಾಗ್. ಇದೇ ದೇವಸ್ಥಾನ ನೋಡಿ. ಏಮ್ಮ ಹೋಗ್ಬಾರ್ದು, ಡಾಗ್ ಅಂತೆ. ಇದೇ ಬರೋದಕ್ಕೆ ದಾರಿ ನೋಡಿ. ಇದು ಬೈಕಲ್ಲಿ ಬಂದಿದ್ವಿ ನಾವು. ಬುಜ್ಜಿ ಹೋಗಮ್ಮ, ಬಾ ಮಿನಿ ಹೋಗೋಣ, ಬಾ ಚೇಜಿಗೆ ಹೋಗಮ್ಮ, ಬಾಮ್ಮ. ಏನೈತಲ್ಲ, ಹತ್ರ ಇರೋ ಕುರೆಗುಪ್ಪ ಊರೊಳಗಡೆ ಇದೆ ಇದು ದೇವಿ ದೇವಸ್ಥಾನ. ತುಂಬ ಚೆನ್ನಾಗಿದೆ ನೋಡಿ, ಸಖತ್ತಾಗಿದೆ, ಪ್ರಶಾಂತವಾಗಿದೆ, ತುಂಬ ವಿಶಾಲವಾದ ಜಾಗ ಇದೆ ನೋಡಿ. ಇಲ್ಲಿ ಹೋಗೋಣ ಬನ್ನಿ ದೇವಸ್ಥಾನದ ಒಳಗಡೆ. ರೈಟ್ ಹ್ಯಾಂಡ್ ಜೋರ್ ಬಿಡಿ. ರೈಟ್ ಹ್ಯಾಂಡು ಬೆಳಗೊಂಡೆ ನೋಡಿ. ದೇವಿ ದೇವಸ್ಥಾನ ಅಷ್ಟು ತುಂಬ ಚೆನ್ನಾಗಿದೆ. ಬಾಮ್ಮ ಅಕ್ಷತೆ ಹಾಕಿ ಬಾ ಮಿನಿ. ಸ್ಲೋ ಅಕ್ಷತೆ ಹಾಕಿ ಬರಮ್ಮ ಜೇಜಿಗೆ ಮಿನಿ. ನೋಡಿ, ಇಲ್ಲಿ ನೀರು ಸಹ ಇಟ್ಟಿದ್ದಾರೆ. ಎಂಟ್ರೆನ್ಸ್ ಬರ್ತಾನೆ ಕೈ ಕಾಲು ತೊಳ್ಕೊಂಡು ಹೋಗ್ಬೋದು. ತುಂಬ ಚೆನ್ನಾಗಿದೆ ನೋಡಿ. ಇಷ್ಟೊತ್ತಾದರೆ ಸಾಂಗ್ ಹಾಕಿದ್ದಾರೆ. ಇವತ್ತು ಫ್ರೈಡೇ ಅಲ್ವಾ, ತುಂಬ ಜನ ಬರ್ತಾರೆ. ಇನ್ಮೇಲೆ ನಾವು 5:30ಗೆ ಬಂದಿದ್ವಿ. 6 o'clock ಆಗ್ತಾ ತುಂಬ ಜನ ಬರ್ತಾರೆ. ವಾಯ್ಸ್ ಕೇಳಿಸಿದೆ ಇಲ್ಲ ಗೊತ್ತಿಲ್ಲ, ಸಾಂಗ್ ಜೋರಿದೆ ನೋಡಿ. ತುಂಬ ಪ್ಲೇಸ್ ಇದೆ. ನಮ್ಮ ಬುಜ್ಜಿಗಂತೂ ಖುಷಿ ಆಗಿಬಿಟ್ಟಿದೆ ಆಟ ಆಡಲಿಕ್ಕೆ ನೋಡಿ. ಇವ್ರು ಸ್ವಲ್ಪ ಆಟ ಆಡ್ಕೊತಿದ್ರು, ನಾನಂತೂ ಇಲ್ಲಿ ಬಂದು ಕುತ್ಕೊಂಡ್ಬಿಟ್ಟಿದ್ದೀನಿ. ಸ್ವಲ್ಪ ಕುತ್ಕೊಳ್ಳೋಣ, ಚೆನ್ನಾಗಿದೆ ಪ್ರಶಾಂತವಾಗಿ ಅಂತೇಳಿ ನೋಡಿ. ದೇವಸ್ಥಾನ ತುಂಬ ಚೆನ್ನಾಗಿದೆ ನೋಡಿ. ನಾವಿಲ್ಲಿ ಮೊದಲು ಕುರೆಕೊಪ್ಪ ಇದ್ದಾಗ ಇಲ್ಲಿ ಬರ್ತಿದ್ವಿ. ಆವಾಗಿವಾಗ ಒಂದು 3 time ಬಂದಿದ್ದೀವಿ, ಮತ್ತು ಈಗ ಬಂದಿದ್ದೀವಿ. ನಾವು ಫಸ್ಟ್ ಕುರೆಕೊಪ್ಪದಲ್ಲಿ ರೆಂಟ್ಗೆ ಇದ್ವಿ, ಈಗ ಕ್ವಾರ್ಟರ್ ಸಿಕ್ಕಿದೆ ಅಲ್ಲ, ಹಾಗಾಗಿ ವಿವಿನಗರ ಟೌನ್ಶಿಪ್ಪಲ್ಲಿ ಇದ್ದೀವಿ. ಫಸ್ಟ್ ಕುರೆಕೊಪ್ಪದಲ್ಲಿದ್ವಿ, ಹಾಗಾಗಿ ದೇವಸ್ಥಾನಕ್ಕೆ ಬರ್ತಿದ್ವಿ ನೋಡಿ. ಇಲ್ಲಿ ಸಹ ಗುಡ್ಡ ಎಲ್ಲ ಇದೆ. ಹಿಂದೆ ಹೋದರೆ ಏನಿದೆಯೋ ಗೊತ್ತಿಲ್ಲ, ಹಂಗೆ ರೋಡ್ ಇದೆ, ಸ್ವಲ್ಪ ಏನು ಗೊತ್ತಿಲ್ಲ. ದೇವ್ರದ್ದು ಗೋಪುರ ನೋಡಿ, ದೇವಿದು ಗೋಪುರ, ಕಳಶ ಇದೆ.
ನೋಡಿ ದೇವ್ರದ್ದು ಕಳಶ ಇದೆ, ಬ್ಯಾಕ್ ಸೈಡು ಕಳಶ ಕಾಣ್ತಿದೆ ನೋಡಿ ದೇವ್ರದ್ದು ಗೋಪುರದ್ದು. ನಿಮಗೆ ನಮ್ಮ ಹಸ್ಬೆಂಡ್ ಹೋಗ್ತಾ ಇದ್ರು ಏನಿದೆ ನೋಡೋಣ ಅಂತೇಳಿ. ಬ್ಯಾಕ್ ಸೈಡು ರೋಡ್ ಇದೆ ಹಂಗೇನೆ. ಇಲ್ಲಿ ಕುಡಿಯೋ ನೀರಿನ ಘಟಕ, ಶುದ್ಧ ಕುಡಿಯುವ ನೀರಿನ ಘಟಕ, ನೀರು ಕ್ಯಾನ್ ವಾಟ್ರ್ ತರ್ತೀವಲ್ಲ ಅದಿದೆ ನೋಡಿ. ಇಲ್ಲಿ ಕುರಕುಪ್ಪ ಇದ್ದಾಗ ಇಲ್ಲಿಂದ ತರ್ತಿದ್ರೇನೋ ಗೊತ್ತಿಲ್ಲ ನನಗೆ ಅಷ್ಟು. ನೀರಿಂದಿದೆ ನೋಡಿ. ಇಲ್ಲಿ ಇಷ್ಟನೇ ಇರೋದು ಅನಿಸುತ್ತೆ. ಆ ಕಡೆ ಎಲ್ಲ ಗದ್ದೆ ಇದೆ, ಈ ಕಡೆ ಎಲ್ಲ ಗುಡ್ಡ ಗುಡ್ಡ ಇದೆ ನೋಡಿ. ಆದರೆ ಪ್ರಶಾಂತವಾಗಿ ತುಂಬ ವಿಶಾಲವಾಗಿದೆ ಜಾಗ ಮಾತ್ರ. ಹಿಂಗೆ ರೌಂಡ್ ಹಾಕಿದರೆ ಇದೆ ದೇವಸ್ಥಾನನೇ ಬರುತ್ತೆ ಮತ್ತೆ ಮುಂದ್ಗಡೆ. ಇದು ಬ್ಯಾಕ್ ಸೈಡ್, ಇದು ದೇವಸ್ಥಾನದ ಬ್ಯಾಕ್ ಸೈಡು. ನೋಡಿ ಮತ್ತೆ ದೇವಸ್ಥಾನಕ್ಕೆ ಮುಂದ್ಗಡೆ ಬರ್ತಾ ಇದ್ದೀವಿ. ಒಂದು ರೌಂಡ್ ಹಾಕಿದ್ದೀವಿ ನೋಡಿ. ಚೆನ್ನಾಗಿದೆ, ಹತ್ತಿರ ಆಗೋರು ಡೈಲಿ ಬರ್ಬೋದು. ತುಂಬ ಚೆನ್ನಾಗಿದೆ ದೇವಸ್ಥಾನ. ಇಲ್ಲೇ ಸುತ್ತಮುತ್ತ ಇರೋದು ಬರ್ತಾ ಇರ್ಬೋದು. ಮಿನಿ ಸ್ಲೋ ಹೋಗಮ್ಮ. ಎಷ್ಟು ಚೆನ್ನಾಗಿದೆ ಅಂತ. ದೇವಸ್ಥಾನಕ್ಕಲ್ಲ ಅಂತ ನಾನು ಸ್ಯಾರಿ ಹಾಕೊಂಬಂದೆ. ಅವ್ರಿಗೆಲ್ಲ ಕ್ಯಾಪ್ ತೊಗೊಂಬಂದಿನಿ. ಸ್ವಲ್ಪ ಕ್ಲೈಮೇಟ್ ಕೋಲ್ಡ್ ಇದೆ ಅಂತೇಳಿ ಕ್ಯಾಪ್ ಎಲ್ಲ ಹಾಕೊಂಡು ಬಂದಿದ್ದೀನಿ ಇಬ್ಬರಿಗೂ. ನೋಡಿ ದೇವಸ್ಥಾನದ ಎಂಟ್ರೆನ್ಸ್ ಇದೆ. ನಾವು ಒಂದು ರೌಂಡ್ ಸುತ್ತ ಹಾಕೊಂಡ್ಬಂದ್ವಿ ನೋಡಿ ಬ್ಯಾಕ್ ಸೈಡಿಂದ. ಜಾತ್ರೆ ಎಲ್ಲ ಆಗುತ್ತೆ ಇಲ್ಲಿ ದೇವ್ರದ್ದು. ಹಾಗಾಗಿ ತುಂಬ ಪವರ್ಫುಲ್ ದೇವರಿದು. ಉಡುಸ್ಲಮ್ಮ ದೇವರು ಅಂತೇಳಿ. ಮಿನಿ ಬೈಕ್ ಇಲ್ಲೇನೆ ಬಿಟ್ಟಿದ್ದೀವಿ ನೋಡಿ. ತಿರುಗಿ ಕ್ಯಾಪ್ ಹಾಕ್ಕೊಂಡು ಈಗೆಲ್ಲ ದೇವಸ್ಥಾನ ನಮಸ್ಕಾರ ಮಾಡ್ಕೊಂಡಿದ್ದೀವಲ್ಲ. ಈಗ ಹೊರಡೋದೇನೆ ಇನ್ನೇನು. ಮಿನಿ ಬುದ್ಧಿ ಬಿಟ್ಟು ಬರ್ತಾನೆ ಇಲ್ಲ, ಎಲ್ಲರೂ ಖುಷಿಯಾಗಿಬಿಟ್ಟಿದೆ ಅವ್ರಿಗೆ. ಏನು ಬೇಕು ಬುಜ್ಜಿ? ಏನು ಬೇಕಮ್ಮ? ಏನು ಬೇಕು ಮಿನಿ? ಓಕೆ, ಯಾವ್ದು ಬೇಕಮ್ಮ? ನೋಡಿ ಎಷ್ಟೊಂದು ಐಟಮ್ಸ್ ಇದಾವೆ ನೋಡಿ ಇಲ್ಲಿ. ಆರೆಂಜ್ ಚೆನ್ನಾಗಿರಲ್ಲ, ಮ್ಯಾಂಗೋ ತಗೋಕಿಲ್ಲ. ಮ್ಯಾಂಗೋ ಐಟಮ್ಸ್ ಇದಾವೆ ನೋಡಿ. ಫ್ರೆಶ್ ಇದೆ ಅನ್ಸುತ್ತೆ ಎಲ್ಲಾನು. ಈ ಬೇಕರಿ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಈ ಬೇಕರಿಗೇ ಬರ್ತೀವಿ ನಾವು ಜಾಸ್ತಿ ಇಲ್ಲಿ ಬಂದಾಗ. ನೋಡಿ ಬನ್ ಸಹ ಸ್ಮೂತಾಗಿ ಚೆನ್ನಾಗಿರುತ್ತೆ ನೋಡಿ. ಹಾಗಾಗಿ ಬನ್ನು ಮತ್ತು ಬ್ರೆಡ್ ತಗೋತೀವಿ. ಸಾಕು ಬಿಡಾರ, ತಿನ್ನಲ್ಲ ಮೈ ತುಂಬ ಮಾಡ್ಕೊಂತ. ನೋಡಿ ಐಸ್ ಕ್ರೀಮ್ ಸಹ ಇದ್ದಾವೆ. ಎಷ್ಟೊಂದಿದೆ, ಎಷ್ಟೊಂದು ಐಸ್ ಕ್ರೀಮ್ ಇದ್ದಾವೆ. ನಡೆ ಮಮ್ಮಿನಿ. ಬ್ಯಾಗ್ಸ್ ನೋಡಿ ಚಿಕ್ಕ ಮಕ್ಕಳಿಗೆ ಎಷ್ಟು ಚೆನ್ನಾಗಿ ಬಂದಿವೆ. ಎಷ್ಟು ರೇಟ್ ಅಂದರೆ ಬರೀ ಓನ್ಲಿ 99 ರೂಪಿ ಬ್ಯಾಗ್. ಚಿಕ್ಕ ಮಕ್ಕಳಿಗೆ ಚೆನ್ನಾಗಿರುತ್ತೆ. ನೋಡೋಣ. ವಾವ್, ಚೆನ್ನಾಗಿದೆ ಮನಿ. ಓನ್ಲಿ 99 ನೋಡಿ. ತುಂಬ ಚೆನ್ನಾಗಿದೆ ಬ್ಯಾಗ್ಸು. ಡ್ಯಾಡಿಗಳ ನೋಡಿ, ಅಲ್ಲಿ ಇನ್ನೂ ಇದಾವೆ ನೋಡು. ಕಲೆಕ್ಷನ್ ತುಂಬ ಬಂದಿದ್ದಾವೆ ನೋಡಿ. ಎಲ್ಲ ಟಾಪ್ಸ್ ತುಂಬ ಚೆನ್ನಾಗಿದೆ. ಕ್ಯೂಟ್ ಕ್ಯೂಟ್ ಬ್ಯಾಗ್ಸ್ ಇದಾವೆ ನೋಡಿ. ಎಲ್ಲ ಕ್ಯೂಟ್ ಇದೆ. ವಾವ್, ಎಲ್ಲನೂ 99 ರೂಪೀಸ್. ತುಂಬ ಚೆನ್ನಾಗಿದ್ದಾವೆ ನೋಡಿ. ಈಗ ರೇನಿ ಸೀಸನ್ ಅಲ್ವಾ, ಹಂಗಾಗಿ ಅಂಬ್ರೆಲಾ ಕಲೆಕ್ಷನ್ ಸಹ ತುಂಬ ಇದ್ದಾವೆ. ಅಂಬ್ರೆಲಾ ಇದೆ ಮನೇಲೊಂದು, ನೋಡೋಣ ಅಂತ ನೋಡ್ತಾ ಇದ್ದೀನಿ. 199 ಇದೆ. ಮಲ್ಟಿ ಕಲರಲ್ಲಿದೆ, ಚೆನ್ನಾಗಿದೆ.
199 200 ರುಪೀಸ್ ಎಲ್ಲನೂ. ಹಾಂ, ಲಂಚ್ ಪ್ಯಾಕ್ ಚೆನ್ನಾಗಿದೆ ನೋಡು. ಅವಳು ಮೊದಲು ತಗೊಂಡಿದ್ದು ಚೆನ್ನಾಗಿಲ್ಲ, ಇದು ಚೆನ್ನಾಗಿದೆ. 199 ಚೆನ್ನಾಗಿದೆ ಲಂಚ್ ಬ್ಯಾಗ್. ನಮ್ಮ ಮಿನಿಗೆ ಲಂಚ್ ಬ್ಯಾಗ್ ಯಾವ ಥರಗಳು. ನಮ್ಮ ಮಿನಿಗೂ ತೊಗೋಬೇಕು, ತುಂಬ ಕಲೆಕ್ಷನ್ಸ್ ಇದಾವೆ ನೋಡಿ. ಇದೇ ನೋಡಿ ಮೇಲ್ಗಡೆ ಮೆನ್ಸ್ ವೇರು, ಇಲ್ಲಿ ಮತ್ತು ಟಾಯ್ಸು ಎಲ್ಲ ಇರುತ್ತೆ. ಹಾಗಾಗಿ ಅವಳು ಕ್ರಯಾನ್ಸ್ ಏನೋ ತೊಗೋಬೇಕು ಅಂತ ಬಂದಿದ್ದಾಳೆ. ಬಿಜಿಲ್ ಬರಮ್ಮ. ನೋಡಿ ನನ್ನ ಮಗಳು ಹೋಗ್ತಿದ್ದಾಳೆ. ಫುಲ್ ಎ ಸಿ ಇದೆ, ಹಂಗಾಗಿ ಕ್ಯಾಪ್ ತೆಗೆದೆ ಎಲ್ಲ ಅವಳಿಗೆ ಹಾಕ್ಬಿಟ್ಟಿದ್ದೀನಿ. ಓಡಾಡ್ತಿದ್ದಾಳೆ. ಶೋ ಐಟಮ್ ಹೆಂಗಿದೆ ನೋಡಿ, ಫ್ಲವರ್ಸ್ ಚೆನ್ನಾಗಿ ಬಂದಿದ್ದಾವೆ. 299ಗೆ ಫ್ಲವರ್ಸ್ ಚೆನ್ನಾಗಿದೆ. ಬಟ್ ನ್ಯಾಚುರಲ್ ಪ್ಲ್ಯಾಂಟ್ಸು ಶೋ ಗಿಡೋರು ತೊಗೋಬೋದು, ಬಟ್ ಲೈಕ್ ಇಲ್ಲ. ಬರ್ಮ ಬುಜ್ಜಿ ಪಾಟ್ ಇದೆ. ಒಂದು ಹ್ಯಾಂಡ್ ಕರ್ಚೀಫ್ ಇದ್ದಾವೆ. ನಾವು ಮೊನ್ನೆ ಒಂದು ತೊಗೊಂಡೋಗಿದ್ವಿ ಸ್ಕೂಲ್ ಸ್ಟಾರ್ಟ್ ಆದಾಗ ಹ್ಯಾಂಡ್ ಕರ್ಚೀಫ್ ಇವಳಿಗೆ. ಚೆನ್ನಾಗಿ ಬಂದಿವೆ. ಬರಪಜ್ಜಿ ಮೊದಲು ಕ್ರಯಾನ್ಸೇ ತೊಗೊಂಬಿನಿ, ಅದು ಎಲ್ಲ ಯೂಸ್ ಆಗಲ್ಲ ಈಗ. ಏನು ಬುಜ್ಜಮ್ಮ ತೋರ್ಸು ಮಿನಿ. ಕಲರ್ ಮಾಡೋದು ತೊಗೊಂಡಿದ್ದಾಳೆ. ಏನು ಮಾಡೋಕ್ಕೆ ಬರುತ್ತೆ ಈಗ ನಿಂಗೆ. ಕ್ರಯಾನ್ಸ್ ತೊಗೊಂಬೇಲೆ ಐತೆ ನೋಡು ಇದೇಗ. $699 ಸ್ಪೆಷಲ್ ಆಫರ್ $599 ಕೊಡಕತ್ತಾರ. ವುಡನ್ ಕ್ಯಾರೆಕ್ಟರ್ ಟೇಬಲ್ ಚೆನ್ನಾಗಿತ್ತಲ್ಲ, ಸ್ವಲ್ಪ ಕ್ವಾಲಿಟಿ. ಇಲ್ಲಿ ಬುಜ್ಜಿಗೆ ಚೇರ್ಸ್, ಸ್ಮಾಲ್ ಚೇರ್ಸ್ ಚೆನ್ನಾಗಿದೆ, ಬಟ್ ಭಾಳ ಸ್ಮಾಲ್ ಅದು. ಬ್ಯಾಟಾಡು ಬುಜ್ಜಮ್ಮ. ಏನು ಬೇಕಮ್ಮ? ಡಾಲ್ ಬೇಕಾದು ಬೇಕಾ? ಡಾಲು ಬುಜ್ಜಿ ಬೇಕನಮ್ಮ? ನೀ ಏನೇನು ತಗೊಂಡು ತೋರಿಸ್ತೀನಿ. ಕ್ರಯಾನ್ಸು. ಇದೇನು ಮಿನಿದು ಪೇಂಟ್ ಮಾಡೋದು. ಎದ್ದಳಮ್ಮ. ತಿನ್ನೋ ಐಟಮ್ಸ್ ನೋಡಿರಿ ಅಷ್ಟೆಲ್ಲ ಇದೆ. ತುಂಬ ಕಲೆಕ್ಷನ್. ಶಾಪೆಲ್ಲ ಫುಲ್ಲಾಗಿದೆ. ಅಷ್ಟೊಂದು ಕಲೆಕ್ಷನ್ ಇದಾವೆ ನೋಡಿ. ಚೀಪ್ ಆ್ಯಂಡ್ ಬೆಸ್ಟ್ ವಿಶಾಲ್ ಮಾರ್ಟ್ ಅಂದರೆ ರೀಸ್ನೇಬಲ್ ರೇಟ್. ಡಾರ್ಕ್ ಫ್ಯಾಂಟಸಿ ಎಲ್ಲ ಬಿಸ್ಕೆಟ್ಸ್ ಇದಾವೆ ನೋಡಿ. ಬುಜ್ಜಮ್ಮ ಡಾಲ್ ಬೇಕಾದು ಈ ಕಡೆ ರೇಷನ್ ಎಲ್ಲ ಡ್ರೈ ಫ್ರೂಟ್ಸ್ ಐಟಮ್, ಗೋಡಂಬಿ, ಬಾದಾಮಿ, ದ್ರಾಕ್ಷಿ, ವಾಲ್ನಟ್ಟು ಎಲ್ಲ ಡ್ರೈ ಫ್ರೂಟ್ಸ್ ಐಟಮ್ಸ್ ಇದ್ದಾವೆ. 3.6 kg. ಇಲ್ಲೆಲ್ಲ 4 kg ಆಯ್ತಲ್ಲ. ಅಲ್ಲ ನೀನು 3.6 kg ತರಿಸಿ. ಫ್ರಂಟ್ ಲೋಡೇ. ಇದು 4 kg. ಮೆಗಾ ಸೇವರ್ ಪ್ಯಾಕ್. ಲಿಫ್ಟ್ ಆಗೋಗಂಡ್ರ ಕೆಳಗೆ. ಹೋನಮ್ಮ ಅದು ನಡಿ ಹೋಗೋಣ. ನಡಿ ನಡಿಯಮ್ಮ. ಲಿಫ್ಟೆಲ್ಲ ಹೋಗೋಣ ಕೆಳಗೆ. ನನಗೇನು ತೊಗೊಳ್ಳಿಲ್ಲ, ಮಕ್ಕಳಿಗೆ ಮತ್ತು ಇವ್ರಿಗೆ ಏನು ಬೇಕು ಇಷ್ಟೇನೆ ತೊಗೊಂಡು ಹೊರಟ್ವಿ ನೋಡಿ. ಸ್ಕ್ರಬ್ಬರ್ ಅಂತ ತೊಗೊಂಡೆ. ಸೋಪೆಲ್ಲ ತಂದಿದ್ದೀವಿ, ಸ್ಕ್ರಬ್ ಇದ್ದಿಲ್ಲ, ಹಾಗಾಗಿ ಮತ್ತೆ ಸ್ಕ್ರಬ್ ತೊಗೊಂಡ್ವಿ. ಬಿಲ್ ಹಾಕ್ಸೋಕ್ಕೆ ಬಿಲ್ ಕೌಂಟ್ರಿಗೆ ಹೊರಟಿದ್ದಾರೆ ನೋಡಿ. ಇಷ್ಟೆಲ್ಲ ತೊಗೊಂಡ್ವಿ. ಬಾ ಬುಜ್ಜಿಮ್ಮ, ಹೋಗೋಣ ಬರಮ್ಮ. ಬುಜ್ಜಿ ಬುಜ್ಜಿ ಹಾಯ್. ಹೋಗೋಣ ಬಮ್ಮ. ನಮ್ಮ ಹಸ್ಬೆಂಡ್ ಬಿಲ್ ಹಾಕ್ಸೋಕೆ ನಿಂತಿದ್ದಾರೆ. ಈ ಬಿಲ್ ಹಾಕ್ಸ್ಕೊಂಡು ಮನೆಗೆ ಹೊರಡಬೇಕು. ಏನು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ. ಬರಮ್ಮ.